ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು ಮೊದಲನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ಮೈತ್ರೇಯ ಉವಾಚ ಅವಧಾರ್ಯ ವಿರಿಂಚಸ್ಯ ನಿರ್ವ್ಯಲೀಕಾಮೃತಂ ವಚಃ ಪ್ರಹಸ್ಯ ಪ್ರೇಮಗರ್ಭೇಣ ತದಪಾಂಗೇನ ಸೋಗ್ರಹೀತ್. ಅನುವಾದ. ಶ್ರೀ ಮೈತ್ರೇಯರು ನುಡಿದರು, ಸೃಷ್ಟಿಕರ್ತನಾದ ಬ್ರಹ್ಮದೇವನ ಮಾತುಗಳನ್ನು ಕೇಳಿ ಭಗವಂತನು ಮನದಲ್ಲೇ ನಕ್ಕನು. ಏಕೆಂದರೆ ಆ ಮಾತುಗಳಲ್ಲಿ ದುರುದ್ದೇಶವಿರಲಿಲ್ಲ, ಅದು ಅಮೃತದಂತೆ ಮಧುರವಾಗಿತ್ತು. ಆದ್ದರಿಂದ ಭಗವಂತನು ಪ್ರೇಮಪೂರ್ಣ ದೃಷ್ಟಿ ಬೀರಿ ಅವನ ಪ್ರಾರ್ಥನೆಯನ್ನು ಮನ್ನಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮೈತ್ರೇಯ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ, ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವನ ಮಾತನ್ನು ಕೇಳಿ ಭಗವಂತ ಮನಸ್ಸಲ್ಲೇ ನಗ್ತಾನೆ. ಯಾಕೆ ಅಂತಂದರೆ ಅವ್ರು ಹಾಡ್ತಾ ಇರುವಂಥ ಮಾತುಗಳಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ, ಅದು ಅಮೃತದ ಹಾಗೆ ಮಧುರವಾಗಿತ್ತು. ಅದಕ್ಕೋಸ್ಕರನೇ ಭಗವಂತ ಏನು ಮಾಡ್ದ, ಪ್ರೀತಿಯಿಂದ ಅವ್ರ ಕಡೆ ನೋಡಿ ಅವರ ಪ್ರಾರ್ಥನೆಯನ್ನು ಒಪ್ಕೊಳ್ತಾನೆ. ಅವರು ಹೇಳಿದ್ದಕ್ಕೆ ಆಯಿತು ಅಂತ ಒಪ್ಕೊಳ್ತಾನೆ. ಈಗ ನಾವು ಯಾವ ಮನಸ್ಸಿನಿಂದ ಯಾವ ರೀತಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನಮ್ಮ ಒಳಗಡೆ ದುರುದ್ದೇಶ ಇದೆಯಾ, ಸ್ವಾರ್ಥ ಇದೆಯಾ, ಅದೆಲ್ಲ ನೋಡ್ತಾನೆ. ಅದೇನು ಇಲ್ಲ ಅಂತಂದರೆ ನಾವು ಏನು ಕೇಳಿದ್ರು ಭಗವಂತ ಕೊಡೋದಕ್ಕೆ ರೆಡಿ ಆಗಿರ್ತಾನೆ. ಈಗ ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಿರ್ವ್ಯಲೀಕ ಎಂಬ ಪದ ಔಚಿತ್ಯಪೂರ್ಣವಾಗಿದೆ. ದೇವತೆಗಳ ಅಥವಾ ಭಕ್ತರ ಪ್ರಾರ್ಥನೆಯಲ್ಲಿ ಯಾವ ದುರುದ್ದೇಶವೂ ಇರುವುದಿಲ್ಲ. ಆದರೆ ದಾನವರ ಪ್ರಾರ್ಥನೆ ಯಾವಾಗಲೂ ದುರುದ್ದೇಶದಿಂದ ತುಂಬಿರುತ್ತದೆ. ಇಲ್ಲಿ ನಿರ್ವ್ಯಲೀಕ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅರ್ಥ ಏನು, ಪಾಪಪೂರ್ಣ ಉದ್ದೇಶರಹಿತವಾಗಿರುವಂಥದ್ದು ಅಂತ ಅರ್ಥ. ಅಂದರೆ ದೇವತೆಗಳು ಅಥವಾ ಭಕ್ತರಾಗಿರ್ಬೋದು, ಅವರು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಯಾವುದೇ ದುರುದ್ದೇಶ ಇರೋದಿಲ್ಲ. ಆದರೆ ದಾನವರು ಮಾಡುವಂಥ ಪ್ರಾರ್ಥನೆಯಲ್ಲಿ ಯಾವಾಗಲೂ ದುರುದ್ದೇಶ ಇರುತ್ತೆ. ಅವರು ಬೇರೆಯವರಿಗೆ ತೊಂದರೆ ಕೊಡಬೇಕು, ಹಿಂಸೆ ಕೊಡಬೇಕು ಅಂತಲೇ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತ ಅರ್ಥ. ದಾನವನಾದ ಹಿರಣ್ಯಾಕ್ಷನು ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದರಿಂದ ಶಕ್ತಿವಂತನಾಗಿದ್ದನು. ವರವನ್ನು ಪಡೆದ ಬಳಿಕ ತನ್ನ ಪಾಪಪೂರ್ಣ ಉದ್ದೇಶದಿಂದಾಗಿ ಅವನು ಅಡ್ಡಿ ಆತಂಕಗಳನ್ನು ಸೃಷ್ಟಿಸಿದನು. ಬ್ರಹ್ಮದೇವನ ಮತ್ತು ದೇವತೆಗಳ ಪ್ರಾರ್ಥನೆಗಳನ್ನು ದಾನವರ ಪ್ರಾರ್ಥನೆಗಳೊಂದಿಗೆ ಹೋಲಿಸಲಾಗದು. ಅವರ ಉದ್ದೇಶ ಸರ್ವೋತ್ತಮನಾದ ಭಗವಂತನನ್ನು ಪ್ರಸನ್ನಗೊಳಿಸುವುದೇ ಆಗಿರುತ್ತದೆ. ಆದ್ದರಿಂದ ಭಗವಂತನು ನಕ್ಕನು ಮತ್ತು ದಾನವನನ್ನು ಕೊಲ್ಲಬೇಕೆಂಬ ಪ್ರಾರ್ಥನೆಯನ್ನು ಮನ್ನಿಸಿದನು. ಇಲ್ಲಿ ನೋಡಿ, ದಾನವನಾಗಿರುವಂಥ ಹಿರಣ್ಯಾಕ್ಷ ಕೂಡ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಬ್ರಹ್ಮನಿಗೆ. ಅವನಿಂದ ವರವನ್ನು ಪಡೆದು ಅವನು ಶಕ್ತಿವಂತನಾಗಿರ್ತಾನೆ. ವರವನ್ನು ಪಡೆದ ಮೇಲೆ ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೇಕು. ಆದರೆ ಅವನೇನು ಮಾಡ್ತಾನೆ, ಪಾಪಪೂರ್ಣ ಉದ್ದೇಶ ಅವನಲ್ಲಿ ಇರುತ್ತೆ. ಆ ಉದ್ದೇಶದಿಂದ ಆ ವರವನ್ನು ಅವನು ಬೇರೆಯವರಿಗೆ ತೊಂದರೆ ಆತಂಕಗಳನ್ನು ಕೊಡೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾನೆ. ಅದೇ ಬ್ರಹ್ಮದೇವ ಮತ್ತು ದೇವತೆಗಳು ಪ್ರಾರ್ಥನೆ ಯಾವ ರೀತಿ ಮಾಡ್ಕೊಳ್ತಾರೆ, ದಾನವರ ಪ್ರಾರ್ಥನೆ ಆಗಲ್ಲ. ಅದಕ್ಕೆ ಇಲ್ಲಿ ಅವರ ಪ್ರಾರ್ಥನೆ ಮತ್ತು ದಾನವರ ಪ್ರಾರ್ಥನೆಯನ್ನು ಹೋಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ದೇವತೆಗಳ ಉದ್ದೇಶ ಆ ಸರ್ವೋತ್ತಮನಾದ ಭಗವಂತನನ್ನು ತೃಪ್ತಿಪಡಿಸೋದು, ಅವನು ಸಂತೋಷ ಪಡಲಿ ಅಂತ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರನೇ ಭಗವಂತ ನಗ್ತಾನೆ. ಯಾಕಂದರೆ ಅವನಿಗೆ ಗೊತ್ತು ಇವ್ರ ಮನಸ್ಸಿನ ಭಾವನೆ ಏನು ಅಂತಂದ್ಬಿಟ್ಟು. ಅದಕ್ಕೆ ದಾನವನನ್ನು ನಾನು ಕೊಲ್ಲಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಅವನು ಒಪ್ಕೊಳ್ತಾನೆ. ಭಗವಂತನ ಅರಿವು ಇಲ್ಲದ್ದರಿಂದ ದೇವೋತ್ತಮ ಪರಮ ಪುರುಷನನ್ನು ಸ್ತುತಿಸೋದ್ರಲ್ಲಿ ಎಂದೂ ಆಸಕ್ತಿ ಇಲ್ಲದ ದಾನವರು ದೇವತೆಗಳಿದ್ದಲ್ಲಿಗೆ ಹೋಗುತ್ತಾರೆ. ಇದನ್ನು ಭಗವದ್ಗೀತೆ ಖಂಡಿಸಿದೆ. ಅಂದರೆ ಭಗವಂತನ ಬಗ್ಗೆ ಅವ್ರಿಗೇನೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಭಗವಂತನನ್ನು ಸ್ತುತಿಸೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಈಗ ಯಾರಿಗೆ ಭಗವಂತನ ಬಗ್ಗೆ ಗೊತ್ತಿರೋದಿಲ್ವೋ, ಅವನೇ ಸರ್ವೋತ್ತಮ ಅನ್ನೋದು ಗೊತ್ತಿರೋದಿಲ್ವೋ, ಅವ್ರೇನು ಮಾಡ್ತಾರೆ, ಭಗವಂತನ ಪ್ರಾರ್ಥನೆ ಏನೂ ಮಾಡ್ಕೊಳ್ಳೋದಿಲ್ಲ. ಅಂದರೆ ಇಲ್ಲಿ ಯಾರು ಭಗವಂತನನ್ನು
ದೇವೋತ್ತಮ ಪರಮಪುರುಷ ಅಂತ ತಿಳ್ಕೊಂಡಿಲ್ವೋ ಅವ್ರೇನು ಮಾಡ್ತಾರೆ, ಅವನನ್ನು ಬಿಟ್ಟು ಅನ್ಯ ದೇವತೆಗಳ ಹತ್ರಕ್ಕೆ ಹೋಗ್ತಾರೆ. ಅದನ್ನು ಭಗವದ್ಗೀತೆ ಖಂಡಿಸಿದೆ. ಯಾಕೆ ಅಂತಂದರೆ ಭಗವಂತ ದೇವೋತ್ತಮ ಪರಮಪುರುಷ, ಅವನನ್ನು ಮಾತ್ರ ನಾವು ಭಜಿಸಬೇಕು, ಅನ್ಯ ದೇವತೆಗಳಿಗಲ್ಲ. ಆದರೆ ಯಾರಿಗೆ ಅವನ ಬಗ್ಗೆ ತಿಳುವಳಿಕೆ ಇರೋದಿಲ್ವೋ ಅಂಥವರನ್ನು ದಾನವರು ಅಂತ ಕರೆದಿದ್ದಾರೆ. ಅವ್ರೇನು ಮಾಡ್ತಾರೆ, ಬೇರೆ ದೇವತೆಗಳ ಹತ್ರ ಹೋಗ್ತಾರೆ. ಅದನ್ನು ಭಗವದ್ಗೀತೆ ಖಂಡಿಸಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳಲ್ಲಿದ್ದಲ್ಲಿಗೆ ಹೋಗಿ ಪಾಪಪೂರ್ಣ ಕ್ರಿಯೆಗಳ ಮುನ್ನಡೆಗಾಗಿ ಪ್ರಾರ್ಥಿಸುವ ವ್ಯಕ್ತಿಗಳನ್ನು ಬುದ್ಧಿರಹಿತರೆಂದು ಪರಿಗಣಿಸಲಾಗಿದೆ. ದಾನವರು ಎಲ್ಲ ಬುದ್ಧಿಯನ್ನೂ ಕಳೆದುಕೊಂಡಿದ್ದಾರೆ, ಏಕೆಂದರೆ ವಾಸ್ತವಿಕವಾಗಿ ಸ್ವಂತದ ಹಿತಾಸಕ್ತಿ ಏನು ಎಂಬುದನ್ನೇ ಅವರು ತಿಳಿದಿಲ್ಲ. ಅಂದರೆ ಇಲ್ಲಿ ದಾನವರು ಅಂತಂದರೆ ಯಾರಿಗೆ ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ವೋ ಅಂಥವ್ರನ್ನ ಅಂತ ಹೇಳಿದ್ದಾರೆ. ಅವರು ಬೇರೆ ದೇವತೆಗಳ ಹತ್ರ ಹೋಗ್ತಾರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಏನೋ ಒಂದು ಕೆಟ್ಟ ಕೆಲಸ ಮಾಡಬೇಕು, ಪಾಪಪೂರ್ಣವಾದಂತಹ ಕ್ರಿಯೆ ಅಂತ ಹೇಳಿದ್ದಾರೆ ನೋಡಿ, ಅಂಥ ಕೆಲಸದಲ್ಲಿ ಮುನ್ನಡಿಬೇಕು ನಾನು ಅಂತಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಆ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರಲ್ಲ, ಅಂಥ ವ್ಯಕ್ತಿಗಳನ್ನು ಬುದ್ಧಿರಹಿತರು, ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ದಾನವರೆಲ್ಲ ಬುದ್ಧಿಯನ್ನು ಕಳ್ಕೊಂಡಿರುವಂಥವ್ರು. ಯಾಕೆ ಅಂತಂದರೆ ಅವರಿಗೆ ತಮ್ಮ ಹಿತಾಸಕ್ತಿ ಏನು ಅನ್ನೋದೇ ಗೊತ್ತಿಲ್ಲ, ನನ್ನ ಒಳಿತು ಯಾವುದರಲ್ಲಿದೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವರು ಕಷ್ಟಪಟ್ಟು ತಪಸ್ಸೆಲ್ಲ ಮಾಡ್ತಾರೆ, ಆದರೆ ಆ ತಪಸ್ಸಿನಿಂದ ನಮ್ಮ ಒಳಿತು ಯಾವುದರಲ್ಲಿದೆ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಅವರು ನಾವು ಏನನ್ನು ಬೇಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅನ್ಯ ದೇವತೆಗಳ ಹತ್ರ ಹೋಗ್ತಾರೆ, ಕಷ್ಟಪಟ್ಟು ತಪಸ್ಸು ಮಾಡ್ತಾರೆ, ಆದರೆ ಏನು ಕೇಳ್ಕೊಳ್ತಾರೆ, ಬೇರೆಯವರಿಗೆ ತೊಂದರೆ ಕೊಡೋದು, ಹಿಂಸೆ ಕೊಡೋದು, ಇಂಥದನ್ನೇ ಬೇಡ್ಕೊಳ್ಳೋದು. ಮತ್ತು ಅನ್ಯ ದೇವತೆಗಳು ಕೂಡ ಅದನ್ನು ವರಗಳನ್ನು ಕೊಟ್ಬಿಡ್ತಾರೆ. ಆದರೆ ದೇವೋತ್ತಮ ಪರಮಪುರುಷ ಇದ್ದಾನಲ್ಲ, ಅವನು ಆ ರೀತಿ ವರಗಳನ್ನು ಕೊಡೋದಿಲ್ಲ. ಅವನು ನಮ್ಮ ಹಿತಾಸಕ್ತಿಯನ್ನು ಯೋಚನೆ ಮಾಡ್ತಾನೆ. ಹೇಗೆ ಒಬ್ಬ ತಂದೆ ಮಗನ ಹಿತ ಯಾವುದ್ರಲ್ಲಿದೆಯೋ ಅದನ್ನು ಮಾತ್ರ ಮಗನಿಗೆ ಕೊಡ್ತಾನೆ. ಅದೇ ಬೇರೆಯವ್ರು ಏನು ಮಾಡ್ತಾರೆ, ಕೇಳಿದ ತಕ್ಷಣ ಮಗು ಹಠ ಮಾಡ್ತಾ ಇದೆ ಅಂತ ಸಿಕ್ಕಿದ್ದೆಲ್ಲ ಕೊಟ್ಬಿಡ್ತಾರೆ. ಬೇಕಾದರೆ ಆ ಮಗು ಹಠ ಮಾಡ್ತಾ ಇದೆ ಬಿಡು ಅಂತಂದ್ಬಿಟ್ಟು. ಆದರೆ ತಂದೆ ಏನು ಮಾಡ್ತಾನೆ, ಹಠ ಮಾಡಿದ್ರು ಕೂಡ ಆ ಮಗುಗೆ ಏನು ಒಳಿತು ಅದನ್ನು ಮಾತ್ರ ಕೊಡ್ತಾನಲ್ವಾ. ಅದೇ ರೀತಿ ಆ ದೇವೋತ್ತಮ ಪರಮಪುರುಷ ಮಾತ್ರ ನಮ್ಮ ಹಿತಾಸಕ್ತಿಯನ್ನು ಬಯಸುವಂಥವನು. ಬೇರೆ ದೇವತೆಗಳೇನು ಅಂತಂದರೆ ತಮ್ಮನ್ನು ಯಾರು ಒಲಿಸ್ತಾರೋ, ಪ್ರಾರ್ಥನೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಏನು ಕೇಳಿದ್ರು ಕೊಟ್ಬಿಡ್ತಾರೆ. ಸೊ ಈ ರೀತಿ ದಾನವರು ಬುದ್ಧಿಯನ್ನು ಕಳ್ಕೊಂಡಿರೋ ಕಾರಣದಿಂದ ತಮ್ಮ ಸ್ವಂತದ ಒಂದು ಹಿತ ಯಾವುದರಲ್ಲಿದೆ ಅನ್ನೋದು ತಿಳ್ಕೊಂಡಿರೋದಿಲ್ಲ. ದೇವೋತ್ತಮ ಪರಮಪುರುಷನ ಅರಿವು ಅವರಿಗಿದ್ದರೂ ಕೂಡ ಅವರು ಭಗವಂತನನ್ನು ಸಂಪರ್ಕಿಸಲು ನಿರಾಕರಿಸುತ್ತಾರೆ. ಸರ್ವೋತ್ತಮನಾದ ಭಗವಂತನಿಂದ ಅಪೇಕ್ಷಿತ ವರಗಳನ್ನು ಪಡೆಯುವುದು ಅವರಿಗೆ ಸಾಧ್ಯವಾಗದು, ಏಕೆಂದರೆ ಅವರ ಉದ್ದೇಶ ಯಾವಾಗಲೂ ಪಾಪಪೂರಿತವಾಗಿರುತ್ತದೆ. ಅಂದರೆ ಇಲ್ಲಿ ಭಗವಂತನ ಬಗ್ಗೆ ಕೆಲವೊಂದು ಸರಿ ಗೊತ್ತಿದ್ರೂ ಕೂಡ ಅವರು ಭಗವಂತನನ್ನು ಸಂಪರ್ಕ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಆ ಸರ್ವೋತ್ತಮನಾಗಿರುವಂಥವನು ನಾವು ಏನು ಕೇಳ್ತೀವೋ ಆ ವರಗಳನ್ನು ಕೊಡೋದಿಲ್ಲ. ಅವನಿಂದ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರುತ್ತೆ. ಯಾಕೆ, ಇವನು ಉದ್ದೇಶ ಏನಿರುತ್ತೆ, ಬರೀ ಕೆಟ್ಟದಾಗಿರುತ್ತೆ. ಕೆಟ್ಟದ್ದನ್ನು ಮಾಡೋದಕ್ಕೆ ಭಗವಂತ ಯಾವತ್ತೂ ಪರ್ಮಿಷನ್ ಕೊಡೋದಿಲ್ಲ ಅಲ್ಲ, ಆ ರೀತಿಯ ವರವನ್ನು ಅವನು ಕೊಡೋದಿಲ್ಲ. ಇತರರ ಆಸ್ತಿಯನ್ನು ಕೊಳ್ಳೆ ಹೊಡೆಯುವ ತಮ್ಮ ಪಾಪಪೂರ್ಣ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ಬಂಗಾಲದ ದರೋಡೆಕೋರರು ಕಾಳಿದೇವಿಯನ್ನು ಪೂಜಿಸುತ್ತಿದ್ದರೆಂದು ಹೇಳಲಾಗಿದೆ. ಆದರೆ ಅವರು ಎಂದೂ ವಿಷ್ಣು ದೇವಾಲಯಕ್ಕೆ ಹೋಗಿಲ್ಲ, ಏಕೆಂದರೆ ವಿಷ್ಣುವನ್ನು ಪ್ರಾರ್ಥಿಸುವುದರಲ್ಲಿ ಅವರು ಅಯಶಸ್ವಿಗಳಾಗಿದ್ದಿರಬಹುದು. ಆದ್ದರಿಂದ ದೇವತೆಗಳ ಅಥವಾ ದೇವೋತ್ತಮ ಪರಮ ಪುರುಷನ ಭಕ್ತರ ಪ್ರಾರ್ಥನೆಗಳಿಗೆ ಯಾವಾಗಲೂ ಪಾಪಪೂರ್ಣ ಉದ್ದೇಶಗಳ ಸ್ಪರ್ಶ ಇರುವುದಿಲ್ಲ. ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಗುರುಗಳು. ಏನು ಅಂತಂದರೆ, ಬಂಗಾಲದಲ್ಲಿ ದರೋಡೆಕೋರರು ಇರ್ತಾರಲ್ಲ, ಅವರು ಬೇರೆಯವರ ಆಸ್ತಿಯನ್ನು ಕೊಳ್ಳೆ ಹೊಡೆಯೋದಕ್ಕೆ, ಅಂದರೆ ಅಲ್ಲಿ ಒಂದು ಕೆಟ್ಟ ಕೆಲಸವನ್ನು, ಪಾಪಪೂರ್ಣವಾದಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಬಯಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅವರು ದರೋಡೆ ಮಾಡಬೇಕಾಗಿತ್ತು. ಅದಕ್ಕೆ ಕಾಳಿದೇವಿಯನ್ನು ಪೂಜೆ ಮಾಡ್ತಾಯಿದ್ರು ಡಕಾಯಿತರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಯಾವತ್ತೂ ವಿಷ್ಣು ದೇವಾಲಯಕ್ಕೆ ಹೋಗೇ ಇಲ್ಲ. ಯಾಕೆ ಅಂತಂದರೆ ವಿಷ್ಣುವನ್ನು ನೀವೆಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಆ ರೀತಿಯ ಕೆಲಸಗಳಿಗೆ ಅವನು ವರವನ್ನು ಕೊಡೋದಿಲ್ಲ. ಅಲ್ಲಿ ಅವರು ಅಯಶಸ್ವಿಗಳಾಗಿರ್ಬೋದು, ಅಂದರೆ ಅವರಿಗೆ ಆ ಒಂದು ಈಡೇರಿಕೆ ಸಿಗದೇ ಇರಬಹುದು. ಅದಕ್ಕೋಸ್ಕರ ಅವರು
ದೇವತೆ ಅವರು ಕಾಳಿ ದೇವಿಯನ್ನು ಪೂಜಿಸ್ತಾ ಇದ್ರು ಅಂತ ಅನಿಸುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ದೇವತೆಗಳ ಅಥವಾ ಆ ದೇವೋತ್ತಮ ಪರಮಪುರುಷನ ಭಕ್ತರ ಪ್ರಾರ್ಥನೆಗಳಿರುತ್ತಲ್ಲ, ಅದು ಯಾವತ್ತೂ ಕೂಡ ಪಾಪಪೂರ್ಣವಾಗಿ ಇರೋದಿಲ್ಲ, ಅದರ ಸ್ಪರ್ಶನೇ ಇರೋದಿಲ್ಲ. ಅವರು ತಮ್ಮ ಆತ್ಮೋದ್ಧಾರಕ್ಕೆ ಏನು ಬೇಕೋ ಅದನ್ನು ಕೇಳ್ಕೊಳ್ತಾರೆ ಹೊರತು ಅವರು ಬೇರೆಯವರಿಗೆ ಹಿಂಸೆ ಕೊಡೋದು, ಪಾಪಪೂರ್ಣವಾದಂಥ ಕೆಲಸಗಳನ್ನು ನಾನು ಮಾಡಬೇಕು, ಅದಕ್ಕೆ ನನಗೆ ಶಕ್ತಿ ಕೊಡು ಅಂತ ಯಾವತ್ತೂ ಕೇಳ್ಕೊಳ್ಳೋದಿಲ್ಲ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.